चिक्कोडी जिल्हा संघर्ष समितीतर्फे चिक्कोडी जिल्हा व निपाणी तालुका पदाधिकाऱ्यांची निवड। चिक्कोडी जिल्हा संघर्ष समितीची बैठक चिक्कोडी शहरातील पर्यटक मंदिर येथे पार पडली आणि चिक्कोडी जिल्हा संघर्ष अभियान समितीचे अध्यक्ष, उपाध्यक्ष व पदाधिकाऱ्यांची निवड करण्यात आली। हसीना पटेल राहणार निप्पाणी यांची चिक्कोडी जिल्हा महिला संघाच्या अध्यक्षपदी निवड झाली, तर उपाध्यक्षपदी आनंद जोमा राहणार निप्पाणी यांची निवड करण्यात आली। चिक्कोडी जिल्हा प्रसारण समितीने उपाध्यक्षपदी राजू मुंडे यांची तर उपाध्यक्ष व सचिवपदी प्रथमेश बिंद यांची निवड केली। समितीचे अध्यक्ष संजू बडिगेर, सामाजिक कार्यकर्ते चंद्रकांत हुक्केरी, उपाध्यक्ष सतीश चिंगळे, प्रसारण समितीचे अध्यक्ष राजू मुंडे यांच्यासह समितीच्या सर्व नेत्यांनी चिक्कोडी जिल्हा संघर्षाची माहिती दिली। चिक्कोडी जिल्हा होत नाही तोपर्यंत लढण्यासाठी आम्ही सदैव तयार आहोत। त्याचप्रमाणे इतर तालुक्यांमध्ये महिला संघटनांना पाठिंबा देऊन या जिल्ह्यातील सर्व नेते व पदाधिकाऱ्यांनी लढा द्यावा असे समितीच्या अध्यक्षा व समितीच्या नेत्यांनी सांगितले। यावेळी चिक्कोडी जिल्हा संघर्ष समितीचे अध्यक्ष संजू बडिगेर, सामाजिक कार्यकर्ते चंद्रकांत हुक्केरी, माननीय अध्यक्ष संजय पाटील, संतोष पुजारी, बसवराजा सजने, पत्रकार विरूपाक्षी कवटगिमत व राजू मुंडे, रफिक पठाण, प्रताप पाटील, दुंडाप्पा बडिगेर, सावित्री कुमार एन व इतर सर्व तालुका पदाधिकारी यावेळी उपस्थित होते। उपाध्यक्ष वागळे शिवरो चिक्कोडी ಕೂಡ ಚಿಕ್ಕೋಡಿ ಚಿತ್ರದಲ್ಲಿ ಇದ್ದಾರೆ ಕಾಯ್ದೆ ಪ್ರಚಾರ प्रशांत गस्ते गावडे, कार्यदर्शी गावडे ನೋಡ್ರಿ ಸ್ಮೈಲ್ ಕೊಡ್ತೀರಾ ಗಮನಕ್ಕೆ ತರುವಂತ ಈ ಸಭೆ ಮುಖಾಂತರ ಗಮನಕ್ಕೆ ತರ್ತೇವೆ। ಯಾಕಂದ್ರೆ ಅನಿವಾರ್ಯ ಅಂತ ಹೇಳ್ಬೋದು। ಈ ಭಾಗ ಹೇಳ್ತಾರೆ ಬರೀ ರಸ್ತೆ, ಗಟಾರ, ನೀರ, ಸಮುದಾಯ ಭವನ ಆದ್ರೆ ನಮ್ಮ ಭಾಳ ಹಸನಾಗೋದಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗೋದಿಲ್ಲ। ಈ ಭಾಗಕ್ಕೆ ಏನು ಬೇಕಾಗಿತ್ತು ಅಂದ್ರೆ ಈ ಮಡ್ಡಿ ಭಾಗ ನೀರಾವರಿ ಆಗ್ಬೇಕು, ಮುಖ್ಯವಾಗಿ ಜೊತೆಗೆ ಎಜುಕೇಶನ್ ಆಗ್ಬೇಕು, ಉದ್ಯೋಗಗಳು ಬರಬೇಕು, ಆಸ್ಪತ್ರೆಗಳು ಬರಬೇಕು, ಅವಾಗ ಈ ಭಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಅಂತ ಈ ಭಾಗ ಶಾಸಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ। ಅವ್ರು ಎಲ್ಲಿ ಹೋದಲ್ಲಿ ಹೇಳ್ತಾರೆ ನಾವು ಜಿಲ್ಲಾ ಮಾಡ್ತೇವೆ ನಮ್ಗೆ ವೋಟ್ ಹಾಕ್ರಿ ಆರಿಸ್ಕೊಡ್ರಿ ಅಂತ। ಅದು ಬರೀ ಸುಳ್ಳು ಹೇಳ್ಕೊತ ಹೋಗ್ತಾರ, ಹೋದ್ ಸಲ ಸುಳ್ಳು ಹೇಳ್ಕೊತ ಹೊಂಟಿದಾರು। ಇದನ್ನ ನಾವು ಖಂಡಿಸ್ತೇವೆ। ಇನ್ನು ಮುಂದೆ ಅವ್ರ ಈ ಜಿಲ್ಲಾ ಮಾಡ್ತೇವೆ ಅಂತ ಯಾವತ್ತೂ ಹೇಳ್ಬಾರ್ದು ಅವ್ರು, ಯಾಕಂದ್ರೆ ಅವ್ರ ಕಡೆಯಿಂದ ಆಗುದಿಲ್ಲ। ಅವ್ರು ಎದ್ದು ನಿಂತು ಮಾತಾಡ್ರಿ, ಅವ್ರು ಮಾತಾಡ್ಲಾಗ್ತಿರಿ ಅವ್ರಿಗೆ ಏನೈತೆ ಅವ್ರದ ದಿನನಿತ್ಯದ ಘಟಾರಕ್ಕೆ ಅನ್ನೋದಂತ ರೋಡ್ ಅನ್ನೋದಂತ ಬಿಲ್ಡಿಂಗ್ ಅನ್ನೋದನ್ನ ಕಮಿಷನ್ ಸಲುವಾಗಿ ಅನ್ನೋದಂತಂದ ಅಭಿವೃದ್ಧಿ ಆಗೈತೆ ಅಂತ ಹೇಳ್ತಾರೆ। ಇದು ನಮ್ಗೆ ಬ್ಯಾಡ, ಜಿಲ್ಲಾ ಮಾಡೋದ್ರ ಮಾಡ್ರಿ,
ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನಿ ಹೋಗ್ರಿ ಅಂತ ನಾವು ದೊಡ್ಡ ಪ್ರಮಾಣದಾಗ ಜನ ಇರುತ್ತೆ ಪೇಪರ್ ಮೊದಲೇ ವಾರದಾಗ ನಾವು ದೊಡ್ಡ ಪ್ರಮಾಣದಾಗ ಕಾರ್ಯಕ್ರಮ ಮಾಡಕ ಎಲ್ಲ ತಯಾರಿ ಮಾಡ್ಕೊಳ್ಳೇವು. ಎಲ್ಲ ವ್ಯಾಪಾರಸ್ಥರು, ಈ ಭಾಗದ ಕೆಲವೊಂದು ಕಾಂಗ್ರೆಸ್ ನಾಯಕರು ಇರ್ಬೋದು, ಬಿಜೆಪಿ ನಾಯಕರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಪತ್ರಿಕೆ ಮಾಧ್ಯಮದವ್ರು ಇರ್ಬೋದು, ಎಲ್ಲರನ್ನು ಕುಡ್ಕೊಂಡ ಒಂದು ಕಾರ್ಯಕ್ರಮ ಮಾಡಿದೆವು. ನೀವು ನಮಗೆ ಸ್ಪಷ್ಟವಾಗಿ ಹೇಳುವಂತಾಗಬೇಕು. ಜಿಲ್ಲಾ ಮಾಡ್ತೇನಂತ ನೀವು ಪ್ರಮಾಣ ಮಾಡ್ಬೇಕು. ನೀವು ಹಾನಿ ಮಾಡ್ರಿ. ಈ ಕ್ಷೇತ್ರದ ಯಡೂರು ದೇವಸ್ಥಾನದಾಗ ಹಾನಿ ಮಾಡ್ಬೇಕು. ಇಲ್ಲಾಂದ್ರೆ ಇನ್ನೊಂದ್ಸತಿ ನೀವು ಜಿಲ್ಲಾ ಮಾತ ಎತ್ತಬಾರದು. ಆ ರೀತಿ ಒಂದು ಸಂದೇಶ ಕೊಡುವಂತ ಕೆಲಸ ಮಾಡಿದೇವಿ. ತಮ್ಮೆಲ್ಲ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಗೆಲ್ಲ ಕೇಳ್ಕೊತೀನಿ. ನಮ್ಮ ಹೋರಾಟ ನಿರಂತರವಾಗಿ ಇರ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಪದಾಧಿಕಾರಿಗಳು ಆಯ್ಕೆ ಕಾರ್ಯಕ್ರಮ ಮಾಡಿದ್ದೀವಿ. ಹುಕ್ಕೇರಿ ಸಂತೋಷ್ ಪೂಜಾರಿ ಇನ್ನಷ್ಟು ಬಹಳ ಜನ ಇದರಲ್ಲಿ ಹೋರಾಟ ಮಾಡಿ ಅವ್ರು ಕೂಡ ಬಹಳ ಇದ್ರ ಜಿಲ್ಲಾ ಆದರೆ ನಮ್ಗೆ ಬಹಳ ಒಂದು ಅನುಕೂಲ ಆಗುತ್ತೆ. ನಮ್ಮ ಇಡೀ ಚಿಕ್ಕೋಡಿ ಜಿಲ್ಲೆಯ ಜನರಿಗೆ ಒಂದು ದೊಡ್ಡದೊಂದು ಇದನ್ನು ಸಿಗುತ್ತೆ ಅಂತ ಬಹಳ ಹೋರಾಟ ಮಾಡಿದ್ರು. ಅದು ಕೂಡ ಯಾರು ಇನ್ನೂವರೆಗೆ ಅದನ್ನ ವಿಚಾರ ಮಾಡಲಿಲ್ಲ. ಅದ್ರ ಬಗ್ಗೆ ಅವರು ಕಾಳಜಿನೇ ವಹಿಸಲಿಲ್ಲ. ಎಷ್ಟು ಇಲ್ಲಿ ಸಂಘಟನೆ ಓಡಾದ್ರು ಕೂಡ ಯಾರೋ ದೊಡ್ಡ ವ್ಯಕ್ತಿ, ಒಂದು MLA ಆಗಲಿ, MP ಆಗಲಿ, ಅಥವಾ ಇಲ್ಲಿ ನಮ್ಮ ಯಾರ್ಯಾರು ಲೀಡರ್ ಅಲ್ಲ, ಅವ್ರು ಬಂದು ಇಲ್ಲಿ ಸಹಕಾರ ಮಾಡಲಿಲ್ಲ. ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಮಾಧ್ಯಮದ ಇದ್ದಿಂದ ನಾನು ಯಾವಾಗ ಮಾಧ್ಯಮ ಒಂದು ಗೋಷ್ಠಿ ಮಾಡ್ಬೇಕಾದ್ರೆ ಬಂದಾಗ ಅಲ್ಲಿ ಯಾರು ಲೀಡರ್ ನಾನು ನೋಡಲಿಲ್ಲ. ಬರೋದು ಆಶ್ವಾಸನೆ ಕೊಡೋದು ಹೋಗ್ಬಿಡೋದು ಅಷ್ಟೇ ಆಗಿದೆ. ಅದ ಕಾರಣ ಈಗ ನೋಡ್ರಿ ಎಲ್ಲ ಮಹಿಳಾ ಸಂಘಟನೆ ಕೂಡ ಈಗ ಈ ಜಿಲ್ಲಾ ಹೋರಾಟ ಸಭೆಗೆ ಇವರು ಹೋಗಿ ಆಯ್ಕೆ ಮಾಡಾಕತ್ತಾರೆ. ಪ್ರತಿಯೊಂದು ತಾಲೂಕದ ಮಹಿಳಾ ಸಂಘಟನೆ ಆ ಮಹಿಳಾ ಸಂಘಟನೆ ಎದ್ದು ನಮ್ಗೆಲ್ಲರಿಗೂ ನೋಡ್ರಿ, ನೀವು ಮಾಡಿದ್ರೆ ನಾವು ಇದೀವಂತ ನೀವು ಹೇಳಿದ್ರೆ ನಮ್ಗೆ ಎಷ್ಟು ಬಲ ಬೆಳೆದು ಇವತ್ತು ಈ ಸಂಘಟನೆಗಳು ಹೋರಾಟ ಮಾಡಾಕತ್ತಾರಲ್ಲ, ಇವ್ರು ಬಹಳ ಬಲ ಬೆಳೆದೈತಿ. ತಾವು ಕೂಡ ಯೋಚಿಸಬೇಕು. ಪ್ರತಿಯೊಂದು ಇದ್ರಾಗ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾವ ಜಾತಿ ಬೇಕು ಅನ್ನೋದು ನೀವು ಜಿಲ್ಲಾ ಹೋರಾಟ ಸಭೆಗೆ ದುಡಿಬೇಕು. ನೀವೆಲ್ಲರೂ ಎದ್ದು ನಿಲ್ಬೇಕು. ನೀವು ಯಾವಾಗ ಎದ್ದು ನಿಲ್ತೀರಿ, ಎಷ್ಟು ಜನ ನಾವು ಆಕ್ರೋಶಗೊಂಡ ಇದಕ್ಕೆ ಹೋರಾಟ ಮಾಡ್ತೀವಿ, ಅಷ್ಟು ಈ ಜಿಲ್ಲಾ ಆಗಕ್ಕೆ ಇದು 100% ಈ ವರ್ಷ ಬಿಡ್ಲಾರ್ದ ಎಲ್ಲರೂ ದುಡಿದು ಈ ಜಿಲ್ಲಾ ಮುಗಿಸ್ಕೊಂಡು ಹೋರಾಟ ಮಾಡೋದು. ನಾವು ಮಾಧ್ಯಮದವರು ಕೂಡ ನಿಮ್ಗೆ ಎಲ್ಲ ಸಾಥ್ ಕೊಡ್ತೀವಿ. ಮತ್ತು ಇದ್ರೊಳಗೆ ಏನೇನು ಆಯ್ಕೆ ಮಾಡಾಕತ್ತವರು, ಆಯ್ಕೆ ಮಾಡಿದ ವ್ಯಕ್ತಿಗಳು ಅವರು ಏನಿದಾರಲ್ಲ ಈ ಜಿಲ್ಲಾ ಹೋರಾಟ ಸಮಿತಿಯಾಗಿ ಭಾಳಷ್ಟು ಅವರು ಕೂಡ ಶ್ರಮ ಪಡಬೇಕು, ದುಡಿಬೇಕು. ಇವ್ರು ಹೇಳಿದ ಇವ್ರು ಏನು ದುಡ್ಕೊಂಡು ಬಂದಾರಲ್ಲ ಯಾರ್ದು ವ್ಯರ್ಥ ಆಗಬಾರ್ದು. ಈ ಹೋರಾಟ ಮಾಡಿ ಸತ್ತು ಹೋದ್ರು ಕೂಡ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ